ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬೈಕ್ ಕಳವು ಮಾಡುತ್ತಿದ್ದ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಸೆಪ್ಟೆಂಬರ್ 15ರಂದು ಆಂಧ್ರಪ್ರದೇಶ ಮೂಲದ ತಿರುಪತಿಯ ನೇತಾಜಿ ನಗರ ನಿವಾಸಿ ಸಾಯಿ ಪ್ರಶಾಂತ್ ಕುಮಾರ್ ಎಂಬಾತ ಟಿವಿಎಸ್ ಅಪಾಚಿ ಬೈಕ್ ಈಶಾ ದೇವಾಲಯದ ಪಾರ್ಕಿಂಗ್ನಲ್ಲಿ ಕಳ್ಳತನವಾಗಿರುವ ಬಗ್ಗೆ ದೂರು ನೀಡಿದ್ದು, ಈ ವಿಚಾರವಾಗಿ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳ ಪತ್ತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ ಮಾರ್ಗದರ್ಶನ, ಡಿವೈಎಸ್ಪಿಗಳಾದ ಶಿವಕುಮಾರ್, ರವಿಕುಮಾರ್ ಅವರನ್ನೊಳಗೊಂಡ ವಿಶೇಷ ತಂಡ ರಚಿಸಲಾಗಿತ್ತು. ವಿಶೇಷ ತಂಡ ಪ್ರಕರಣದ ಜಾಡು ಹಿಡಿದು ಪರಿಶೀಲನೆ ಮಾಡಿ ಆಂಧ್ರಪ್ರದೇಶದ ತರಿಮಲ ಗ್ರಾಮದ ಜಗಜೀವನರಾಮ್, ಗಾರ್ಲದಿನ್ನೆ ಗ್ರಾಮದ ಸಾಯಿಕುಮಾರ್, ಅನಂತಪುರ ಜಿಲ್ಲೆಯ ಶ್ರೀನಿವಾಸಲು ಎಂಬುವವರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆತಂದು ವಿಚಾರಿಸಿದ್ದು, ಆರೋಪಿಗಳು 7 ಬೈಕ್ಗಳನ್ನು ಕಳವು ಮಾಡಿರುವುದು ತಿಳಿದು ಬಂದಿದೆ. ಆಂಧ್ರಪ್ರದೇಶದ ಆರೋಪಿಗಳ ಗ್ರಾಮಗಳಿಂದ 7 ಬೈಕ್ಗಳನ್ನು ಕೃತ್ಯಕ್ಕೆ ಬಳಸಿದ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತು 1 ಬೈಕನ್ನು ವಶಕ್ಕೆ ಪಡೆಯಲಾಗಿದೆ. ವಶಪಡಿಸಿಕೊಂಡಿರುವ 8 ಬೈಕ್ ಮತ್ತು 1 ಕಾರನ್ನು ಅಮಾನತುಪಡಿಸಲಾಗಿದೆ. ಈ ಎಲ್ಲ ವಾಹನಗಳ ಅಂದಾಜು ಮೌಲ್ಯ 11.4 ಲಕ್ಷ ಎಂದು ಅಂದಾಜಿಸಲಾಗಿದೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 15th ಸೆಪ್ಟೆಂಬರ್ ಒಂದು ಬೈಕ್ ಕಳ್ಳತನದ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸ್ದು ಫಿರ್ಯಾದಿ ಸಾಯಿ ಪ್ರಶಾಂತ್ ಕುಮಾರ್ ಇವರು ಮೂಲತಃ ಇವರದು ವಾಸ ತಿರುಪತಿ ಆಂಧ್ರ ಪ್ರದೇಶದೆ. ಈಶಾ ಫೌಂಡೇಶನ್ಗೆ ಫ್ರೆಂಡ್ದು ಬೈಕ್ ತೊಗೊಂಡು ಬಂದಿದ್ದಾರೆ 15th ಸೆಪ್ಟೆಂಬರ್ಗೆ. ಆ ದಿನ ಈಶಾ ಫೌಂಡೇಶನ್ದು ಪಾರ್ಕಿಂಗ್ ಪ್ಲೇಸಲ್ಲಿ ಇವರು ಪಾರ್ಕ್ ಮಾಡಿದ್ದಾರೆ ಬೈಕ್. 7 ಗಂಟೆಗೆ ಇವರಿಗೆ ಗೊತ್ತಾಗಿದೆ ಕಿ ಅಲ್ಲಿಂದ ಕಳ್ಳತನ ಆಗಿದೆ ಬೈಕ್ದು. ಆಮೇಲೆ ನಮ್ಮ ಸ್ಟೇಷನ್ಗೆ ಬಂದು ದೂರು ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ನಾವು FIR ರಿಜಿಸ್ಟರ್ ಮಾಡಿ ಒಂದು ಸ್ಪೆಷಲ್ ತಂಡ ಕ್ರಿಯೇಟ್ ಮಾಡಿ ನಮ್ಮ ಕ್ರೈಮ್ ಸಿಬ್ಬಂದಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. PSI ಗುಣವತಿ ಅವರದು ನೇತೃತ್ವದಲ್ಲಿ. ಈ ಕೇಸಲ್ಲಿ ಇವರು ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ದು ಟೀಮ್ ಅನಂತಪುರ ಆಂಧ್ರ ಪ್ರದೇಶಲ್ಲಿ ಹೋಗಿ ಅಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡಿ ಆರೋಪಿ ಕರ್ಕೊಂಬಂದಿದ್ದಾರೆ. ಈ ಕೇಸಲ್ಲಿ 3 ಜನ ಆರೋಪಿ, A1 ಜಗಜೀವನ್ ರಾಮ್, ಇವರು 25 years, ಮತ್ತು A2 ಸಾಯಿ ಕುಮಾರ್ ಮತ್ತು A3 ಶ್ರೀನಿವಾಸಲು, 3 ಜನ ಎಲ್ಲ 3 ಜನ ಯಂಗ್ಸ್ಟರ್ಸ್ ಇದ್ದಾರೆ. 22 to 25 ಏಜ್ ಇದೆ ಇವರದು. 3 ಜನ ಅನಂತಪುರ ಮೂಲತಃ ಅವರದು ವಾಸ. ಇವರಿಗೆ ನಾವು 24 ಸೆಪ್ಟೆಂಬರ್ಗೆ ಅರೆಸ್ಟ್ ಮಾಡಿದ್ದೀವಿ ಅನಂತಪುರಿಂದ. ಇವರಿಂದ ನಮಗೆ ಟೋಟಲ್ ಇಂಟರ್ಗೇಷನ್ ಟೈಮಲ್ಲಿ 7 ವೆಹಿಕಲ್ ಕಳ್ಳತನ ಮಾಡಿದ್ದಾರೆ, ಅದು ಒಪ್ಕೊಂಡಿದ್ದಾರೆ, ರಿಕವರಿ ಕೊಟ್ಟಿದ್ದಾರೆ ಅನಂತಪುರಿಂದ. ಟೋಟಲ್ 2 ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಇದೆ, 4 ಹೀರೋ ಹೋಂಡಾ ಶೈನ್ ಇದೆ, ಒಂದು R15 ಇದೆ. ಈ R15 ಇವರದು ಸ್ವಂತ ಬೈಕ್ ಇದೆ. ಈ ಕಳ್ಳತನ ವಗೇರ ಮಾಡಿಕೊಂಡು ಏನು ದುಡ್ಡು ಸಿಕ್ಕಿದೆ ಆ ದುಡ್ಡಿಂದ ಇವರು ಈ ಬೈಕ್ ಅವರು ಪರ್ಚೇಸ್ ಮಾಡಿದ್ದಾರೆ. ಒಂದು TVS ಅಪಾಚೆ, ಇದು ಈ ಬೈಕ್ ನಮ್ಮಿಂದ ಕಳ್ಳತನ ಆಗಿದೆ, ಅಪಾಚೆ ಬೈಕ್. ಮತ್ತು ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಇವರು ಯೂಸ್ ಮಾಡ್ತಾ ಇದ್ದಾರೆ. ಈಶಾ ಫೌಂಡೇಶನ್ಗೆ ಈ ಡಿಸೈರ್ ಕಾರಲ್ಲಿ ಬಂದಿದ್ದಾರೆ, ಅಲ್ಲಿಂದ ಕಳ್ಳತನ ಮಾಡಿಕೊಂಡು ಈ TVS ಅಪಾಚೆ ಬೈಕ್ ತಗೊಂಡು ಹೋಗಿದ್ದಾರೆ. ಸೊ ಕೇಸಲ್ಲಿ ನಾವು 3 ಜನ ಆರೋಪಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 9 ವೆಹಿಕಲ್ಸ್ಗೆ ರಿಕವರಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಟೀಮ್ದು ನೇತೃತ್ವ ನಮ್ಮ ಚಿಕ್ಕಬಳ್ಳಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಮಾಡಿದ್ದಾರೆ. ಜೊತೆಗೆ ಸ್ಟೇಷನ್ದು 2 ಜನ ಸಬ್ ಇನ್ಸ್ಪೆಕ್ಟರ್ಸ್ ಶರಣಪ್ಪ ಅವರು ಮತ್ತು ಗುಣವತಿ ಮೇಡಮ್, ಈ 2 ಜನದು ಮಾರ್ಗದರ್ಶನಲ್ಲಿ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ನಮ್ಮ ಕ್ರೈಮ್ ಟೀಮ್. ಅವರಿಗೆ ಕೂಡ ನಾವು ನಮ್ಮ ಸೈಡಿಂದ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.